ಸಿದ್ದರಾಮ ಅಂತ ಗೊತ್ತಾಗೈತೆ. 20,000 30,000 ಬೇರೆ ಫೋನ್ ಮೆಸೇಜ್ ಫೋನ್ ಹಚ್ತಾರೋ ಬರ್ತಾವೆ ನಿಮ್ಗೆ ನಿಮ್ಮ ಹೆಂಗೆ ಕೊಟ್ಟವು ಆಫೀಸ್ಗೆ ಅಂತೆಲ್ಲ ಹೇಳ್ತಾರಲ್ಲ. 1 ಲಕ್ಷ 2 ಲಕ್ಷ ಕೊಡ್ತಾರಲ್ಲ ಅವು ಗಟ್ಟೆ ಸೊಕರು ಹತ್ತಿ ಕಾಯ್ತಾರೆ. ಇಂದ 20,000 30,000 ಏನು ತಲೆ ಕೆಡಿಸ್ಕೊಲ್ಲ. ಅವರು ಬಂದು ಕೊಟ್ಟೋಕಾರ ಇವತ್ತು ಯಾರಾಗ ನೋಡ್ತಾವೆ ಯಾರು 50,000 ಕೊಟ್ಟವ್ರು ಬರೋತಾರೆ. ಈಗ ಹುಲ್ಲು ಸದ್ಯ ಬರ್ತಾನೆ 10 ನಿಮಿಷ ಹುಲ್ಲು ರೈತರು ದಾನ ಕೊಡ್ತಾರ, ದಾನ ಬರಲ್ಲ. ಬರಲ್ಲ ಇವು ಸೊಕರು ಕೊಟ್ಟು ಹೋಗ್ಬೇಕು. ಇವರೇ ದುಡ್ಡು ಕೊಟ್ಟು ತರಬೇಕು. ಇವರು ದುಡ್ಡು ಕೊಟ್ಟು ದಿವ್ಸಕ್ಕೆ 1 ಲಾರಿ ಬರೋದು ನೋಡಿ. ಒಂದು ದಿನ ಒಟ್ಟು 1 ಲಾರಿ ಇಲ್ಲಿ ಹೋದಾಗ ಎಳೆ ಥರ ರಗಡ್ದ ಬೇರೆ ಮಾಡ್ಬೇಕು ತಾನೆ. ಹಾಂ ಅವ್ರ ತಾಯಿ ಇರ್ತದಲ್ಲ ಮನೆ ಕೊಡ್ಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ. ನಾವು ತಾಯಿ ಇತ್ತಲ್ಲ ಅಂತ ಕರ್ಕೊಂಡು ನಮ್ಮ ಕೊಟ್ಟಿಗೆ ಆಡ್ತಾವೆ ನೋಡಿ. ಎಳೆ ಕರ ಎಷ್ಟು ಸಣ್ಣ ಕರ ಇವೆಲ್ಲ ಬರೀ ಮೇವು ಹಾಲು ಕೊಡ್ಕೋತಾವ ನೋಡಿದ್ರು. ಇಂಥವೆಲ್ಲ ಮೇವು ತಿಂತಾವೆ. ಅಂತ ತಿನ್ನೋದು ಅದ್ರ ಅವು ಅಲ್ಲಿ ಐತೆ ಹಾಲು ಕೊಡ್ಕೋತೈತೆ. ಇಲ್ಲಿ ಹಸು ಹಾಲು ಕರೆಯಲ್ಲ. ಇವೆಲ್ಲ ಕರಿ ಅಂಥವೆಲ್ಲ ನಾವು ಏಟ್ ಅಂತಾವೆ ಬೆಳೆಯೋರು 1 ಲೀಟ್ರ ಅರ್ಧ ಲೀಟ್ರ್ ಅಂತ ಯಾವ ಫೋಟೋ ಆಗ್ತಾಳೆ ಅವ್ರಿಗೆ ಅದೆಲ್ಲ ಪ್ಯಾಕೆಟ್ ಗಂಟೆ ಹಿಂಡ್ಬೇಕು. ಕರುಗಳಿಗೆ ಅವೆಲ್ಲ ಕರ್ಕೊಳ್ಗಿನ ಹಿಂಗೆ ಮಾಡ್ತಾರೆ ನಾವು. ತುಂಬ ದಾನ ಬರ್ತಲ್ಲ ಹಸುಗಳು ಎಲ್ಲ ಕೊಡ್ತಾರೆ. 8 ಜನಕ್ಕೇನ ಅವಕ್ಕೆ ದಾಣೆ 2 ಡಾಳಿ ಹಾಕಾರ. ನನ್ನ ದಾಣೆ ಡೈಲಿ 2 ಡಾಳಿ ಬೇಕು ಅವಕ್ಕೆ. ಬೆಳಿಗ್ಗೆ 4 ಗಂಟೆಗೆ ಒಮ್ಮೆ ಹಾಕಾರು. ಇನ್ನು ಮೇಲೆ ಈಗ ಬಿಡ್ತಾರೆ 1 ಗಂಟೆಗೆ. ಅವಾಗೊಮ್ಮೆ ದಾಣೆ ತಿಂದ ಆಮೇಲೆ 2 ಹಿಡ್ತಾರೆ. ಆಮೇಲೆ ಸಾಯಂಕಾಲ ಮತ್ತೆ ಅಲ್ಲೆಲ್ಲ ಮೇವೆಲ್ಲ ಹಸಿವೆಲ್ಲ ಹಾಕಿರ್ತಾರೆ ಇಲ್ಲಿ ಒತ್ತೆ. ವಾರಕ್ಕೊಂದಿನ ಕ್ಲೀನಾ ಇವನೇ ನಿನ್ನೆ ಮಾಡಿರು ಮತ್ತೆ ಹಿಂಗೆ ಮಾಡಿ ನೋಡು. ದನಗಳು ಪ್ರತಿದಿನ ಮಾಡ್ತಾರಪ್ಪ. ಏನು 1 ಜನ ಬಿಟ್ಟು 1 ಜನ ಮಾಡಿಬಿಡ್ತಾರೋ. ನಿನ್ನೆ ಮಾಡಿ ನೋಡಿ ಎಲ್ಲ ಒಂದು ಕಡ್ಡಿ ಹಾಕಲ್ಲ, ಒಂದು ತಪ್ಪ ಹಾಕಲ್ಲ. ಹಂಗೆ ಮಾಡ್ಯಾವ. ಇವೇನು ದನಗಳು ಆಡ್ತಿ ತೂದಾಡಿ ಮಾಡ್ದಾಡಿ ಮಾಡಿ ಹಿಂಗೆ ಮತ್ತೆ ವಾರಕ್ಕೆ 1 ಜನ ಮಾಡ್ರಿ ಹಾಕಾರ. ಏನು ಇಟ್ಟಕೈತೆ ಅಂತ ಒಂದು ಮಳ ಹಾಕೈತಿ ಅದಕ್ಕಾಗಿ ಮತ್ತೆ 1 ದಿನ ಬಿಟ್ಟು 1 ಜನ 2 ದಿನ ಬಿಟ್ಕೊಮ್ಮೆ ಹಾಕಾರ ಅವ್ರು ಸ್ವಚ್ಛ ಮಾಡ್ತಾರೆ. ಕಷ್ಟ ಸಾಕೋದು ಎಲ್ಲ ದನಗಳು ಖರ್ಚು ಭಾಳ ಅವಕ್ಕೆಲ್ಲ ಮಾಡ್ಬೇಕಾದ್ರೆ ಮೇವಿಂದ ಬೇಕಾಗ್ತದೆ ನಾವಕ್ಕೆ. ದಿವ್ಸಕ್ಕಿಲ್ಲ ಅಂದ್ರೆ 1-2-3 ಲಕ್ಷ ರೂಪಾಯಿ ಬರೀ ಮೇವಿನ ಖರ್ಚು ಐತಿ ಸೊಕರುಗಳಿಗೆ. ಮತ್ತು ಅದಾಗ ನಮ್ಮ ಪಗಾರ ಎಲ್ಲ ಕೊಡಿ ಅವ್ರಿಗೇನು ಲಾಭ ಅಲ್ವಾ? ಸಂಬಳ ಎಷ್ಟು ಕೊಡ್ತಾರೆ ನಿಮಗೆ? ಸಂಬಳ ಏನು 9,000 ಕೊಡ್ತಾರಣ್ಣ. ಎಷ್ಟು ಕುಟುಂಬ ಇದೆ? ಕುಟುಂಬಕ್ಕೆ 7,000, ನಮ್ಗೆ 9,000. ನಿಮ್ಮದು ಕುಟುಂಬನಾ ಒಬ್ಬರೇನಾ? ಕುಟುಂಬದನ್ನ ನಿಮ್ಮ ಸಂಸಾರಕ್ಕೆ 9,000ನಾ? ಒಬ್ಬರಿಗೆ 9,000, ಇಬ್ಬರು ಕೂಡಿ 16,000. ಸಂಸಾರ ಎಲ್ಲರೂ ಕೂಡಿ ಸಂಸಾರಕ್ಕೆ 16,000. ಮಕ್ಕಳಿಗೆ ಓದಿಸ್ತಾರೆ. ಏನೇನು ಆಮ್ದಾಗ ಖರ್ಚು ಅದೇ ಗೌರ್ಮೆಂಟ್ ಶಾಲೆ ಓದೋದು. ಏನು ಪ್ರೀಪೇರಿ ಏನು ತುಂಬಂಗಿಲ್ಲ ಏನಿಲ್ಲ. ನಿಮ್ಗೆ ರೇಷನ್ದೇನು ಅರ್ಧ ಇಲ್ಲೇ ಕೊಡ್ತಾರೆ ಆಫೀಸಾಗ. ಇಲ್ಲೇ ಕೊಡ್ತಾರಾ? ರೇಷನ್ ಆಟ ಎಣ್ಣೆ ಪ್ಯಾಕೆಟ್ ಪೆಟ್ಟಿ ಸೋಪ ಟೀ ಪುಡಿ ಇಂಥೆಲ್ಲ ಕೊಡ್ತಾರೆ. ನಮಗೇನಾರ ಮತ್ತೇನಾರ ಸಾಮಾನು ಬೇಕಾದ್ರೆ ನಾವು ಅಂಗಡಿ ತರ್ಬೋದು. ನಿಮ್ಗೆ ಬೇರೆ ಏನೋ ಬೇಕು ಅಂದರೆ ಬೇರೆ ಏನೋ ಬೇಕೋ ಅಂಗಡಿ ತರ್ಬೋದು. ಇಂಥ ಏನೋ ತರಕಾರಿ ಪರಕಾರಿ ಹೋಗಿ ನಾವು ತರ್ಬೋದು. ಎಷ್ಟು ಜನ ಇದ್ದಾರೆ ಒಟ್ಟು ಕೆಲಸಗಾರರು? ಒಟ್ಟು ಕೆಲಸ ಏನೋ ಒಂದು 30 ಜನ ಕಾರಣ. 30? ಹಾಂ. ಒಂದೂವರೆ ಎಷ್ಟಾಯ್ತು ಹಂಗೆ? 30 ಜನ ಗಂಡ ಹೆಂಡತಿ ಕೂಡಿದ್ದು 30 ಜನ ಅಂದ್ರೆ ಎಲ್ಲ ಕೂಡಿ 60 ಜನ. 60 ಜನ 30 ಜನ ಇರೋದಾ? 30 ಕುಟುಂಬ ಇದೆಯಲ್ಲ. 60 × 9 ಹಾಕಿದ್ರೆ 5.5 ಲಕ್ಷ ಬೇಕು. 4 ಗಾಡಿ ಹುಲ್ಲು ಬೇಕು ದಿನ. ಈಗ ಹರಾಗಿ ಬೆಳಿಗ್ಗೆ ದೊಡ್ಡ ಮೈದಾನಕ್ಕೆ ಹಾಕಿರೋ ಇವಕ್ಕೂ ಹಾಕಿರೋ ಇವು ತಿನ್ನಿರ್ತಾವ. ಮತ್ತೆ ಈಗ ಮಧ್ಯಾಹ್ನ ಮೇಲೆ ಇವಕ್ಕೂ ಹಾಕ್ಬೇಕು. ಇವಕ್ಕೆಲ್ಲ ಏನ್ಬಿಡೋ ನಾವು ಹಾಕೋತೇವಕ್ಕ. ಇವಕ್ಕೆಲ್ಲ ಇವ್ರು ಸೇರುಗಳು ಒಣ ಹಸಿಗಳು ತರ್ತಾರೋ ಬೆಳಿಗ್ಗೆ ಈಗ ತರ್ತಾರೆ. ಸಿದ್ಧ ಬರ್ತಾರೆ ನೆಗಟಿಗೆ ಅದಕ್ಕೆ ಅವ್ರು ಹಾಕಾರ. ಒಂದು ಟೈಮ್ ಬೆಳಿಗ್ಗೆ ಸಾಯಂಕಾಲ ನಾವು ಹಾಕ್ತೇವೆ ಒಣ ಹುಲ್ಲು. ನಾವು ಒಣ ಹುಲ್ಲು ಹಾಕವೇನ ನಾವು ಹಸಿ ಹುಲ್ಲು ಹಾಕವು ಮತ್ತು ಕಡ್ಡಿನ ಹಾಕ್ತಾವೆ. ಭಾಳ ಜಾಸ್ತಿ ಕಡ್ಡಿ ಬಂದ್ರೆ ನಮಗೆ ಕಳಿಸ್ತಾರ. ನಮಗೂ ಎಮರ್ಜೆನ್ಸಿ ಅಂತೇಳಿ ಕೈ ಬಿಡ್ತಾರೆ. ಅದಕ್ಕೆ ಇದು ಹಸು ಹಾಲು ಕರೀತಾರ ಅಲ್ಲಿ ಅದಕ್ಕೆ ಯಾವ ಹಾಲು ಕರಿ ನಮ್ಗೆ ಯಾವ ಇಲ್ಲ. ಬರೀ ಒಂದೇ ಐತೆ ಹಾಲು ಕರಿದಿಲ್ಲ. ಬರೀ 2 ಚಿಕ್ಕ ಕರುಗಳದಾವು ಅಲ್ಲಿದೆಯಲ್ಲ. ಅವಲ್ಲ ಅವೆಲ್ಲ ಕರಿ ಕೊಡುದಲ್ಲ ಅವ. ಒಟ್ಟು ಎಷ್ಟು ಹಸುಗಳಿದೆ? ಒಟ್ಟು ಎಲ್ಲ ಕುಡಿಯೋಣ ಈಗ ಮಾನ್ಯ ಎಲ್ಲ ಕುಡಿ ಒಂದು
5,400 ಸನಿ ಆಗ್ಬೋದು ನೋಡಿ. ಎಮ್ಮೆಗಳು ಅಷ್ಟೇ ಎಲ್ಲ ಕಟ್ಟು ಟೋಟಲ್ 5,400 ಆಗುತ್ತೆ. 400 ಸನಿ ಆಗ್ಬೋದು. ಇಷ್ಟು ದೊಡ್ಡದು ಜಾಗ. ಒಳ್ಳೇದು ಹಸು ಒಳ್ಳೇದು. ಹಾಂ ಕರುಗಳ ಖರ್ಚು ಕಡಿಮೆ ಅಲ್ವಾ? ಪಾಯಿಂಟ್ರೆ ಹಾಂ ಹಾಂ